ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಮಾನವಿ ಎಸ್, ಊರು ಬಳ್ಳಾರಿ, ವಯಸ್ಸು 33 ವರ್ಷ ತುಂಬಿದೆ. ಸ್ಥಿತಿ ಡೈವರ್ಸ್ ಆಗಿದೆ 4 ವರ್ಷಗಳ ಹಿಂದೆ. ಕುಟುಂಬ ತಂದೆ ಇಲ್ಲ, ತಾಯಿ ಜೊತೆ ಇದ್ದಾರೆ. ಆಸ್ತಿ 2 ವಿಲ್ಲಾ, ಕಾರು, ಹೋಟೆಲ್. ವ್ಯಾಪಾರ 15 ಎಕರೆ ಭೂಮಿ ಇದೆ. ಎತ್ತರ 5.2 ಅಡಿ ಎತ್ತರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ BMW ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರ್ತಮಾನ ಸ್ಥಿತಿ: ಮಾನವಿಯ ಬಾಳಲ್ಲಿ ಹಣವಿದೆ, ಗೌರವವಿದೆ, ಕೆಲಸವಿದೆ. ಆದರೆ ಮನಸ್ಸಿನಲ್ಲಿ ಒಂದು ಖಾಲಿತನ ಮಾತ್ರ ತುಂಬಲಾಗದೆ ಉಳಿದುಕೊಂಡಿದೆ. ಬದುಕು ಕಂಡಂತೆ ಕಂಗೊಳಿಸುತ್ತೆ, ಆದರೆ ನಿಶಬ್ದವಾಗಿರುವ ಏಕಾಂತ ಅದು ಮಾತ್ರ ಯಾರಿಗೂ ಗೊತ್ತಾಗದು. ಒಮ್ಮೆ ಮನಸ್ಸಿಟ್ಟು ಮದುವೆಯಾದಳು. ಆ ಸಂಬಂಧ ಬಂಡವಾಳದ ಮೇಲೆ ನಡೆಯಲಿಲ್ಲ. ಅವನಿಗೆ ಅವಳಿಂದ ಪ್ರೀತಿ ಬೇಕಾಗಿರಲಿಲ್ಲ, ಅವಳ ಆಸ್ತಿ ಮಾತ್ರ ಅವನಿಗೆ ಬೇಕಿತ್ತು. ಷರತ್ತುಗಳು ಹೀಗಿವೆ: ನೀನು ಬಡವನಾಗಿರಬಹುದು, ಮನಸ್ಸು ಶ್ರೀಮಂತವಾಗಿರಬೇಕು. ನನಗೆ ಆಸ್ತಿ ಇದ್ದರೂ ನಿನ್ನ ಜೊತೆ ಸರಳವಾಗಿ ಜೀವನ ಮಾಡುವೆ. ನನ್ನ ತಾಯಿ ನನ್ನ ಜೀವ, ಆಕೆಗೆ ಗೌರವ ಕೊಡಬೇಕು. ನಾನು ನಗುತ್ತೇನೆ, ಆದರೆ ನಿಜವಾಗಿ ನಗಲು ನಿನ್ನ ಮಾತು ಬೇಕು. ಪ್ರೀತಿ ಎಂದರೆ ಪೂಜೆ, ಅದನ್ನ ವ್ಯವಹಾರವಾಗಿ ನೋಡಬೇಡಿ. ಈ ಬಾರಿಗೆ ಸಂಬಂಧ ಎಂಬ ಮಾತು ತಾನಾಗಿಯೇ ಪ್ರೀತಿಯ ನಡೆಯಲ್ಲಿ ಬೆಳೆಯಬೇಕು. ಇಷ್ಟಾದವರು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 BMW X5 X ಡ್ರೈವ್ 30D ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 42,75,000 ಆಗಿರುತ್ತೆ. 2017 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 55,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2017 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2993 cc ಇದೆ ಮತ್ತು 6 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟ್ವಿನ್ ಪವರ್ ಟರ್ಬೋ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 258 BHP ಮತ್ತೆ RPM ಬಂದು 4000 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 560 Nm ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.